ಮಾಣಿಕ್ಯಮೌಳಿ ಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 450ನೇ ನಾಮ ನಂದಿನಿ, ಆನಂದದಾಯಕಿ. ಪರಬ್ರಹ್ಮ ಸ್ವರೂಪಿಣಿಯಾಗಿರುವಂತಹ ಶ್ರೀಮಾತೆ ಸತ್ ಚಿತ್ ಆನಂದ ಸ್ವರೂಪಳು. ಆನಂದೋ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನೇತಿ ಅನ್ನೋದು ಶ್ರುತಿವಾಕ್ಯ. ಆನಂದವನ್ನೇ ಬ್ರಹ್ಮ ಅಂತ ತಿಳಿದಂತಹ ಜ್ಞಾನಿ ಎಂದಿಗೂ ಯಾವುದಕ್ಕೂ ಭಯಪಡೋದಿಲ್ಲ. ಪರತತ್ವ ಆನಂದ ಸ್ವರೂಪ ಅಂತ ಹಲವಾರು ಶ್ರುತಿವಾಕ್ಯಗಳು ತಿಳಿಸತ್ವೆ. ಗಂಗಾದೇವಿಯ ಸ್ವರೂಪಳು ಈಕೆ. ಸಕಲ ವ್ಯಕ್ತಿಗಳ ಪಾಪಗಳನ್ನೂ ದೂರೀಕರಿಸಿ ಪಾವನಗೊಳಿಸುವಂತಹ ಗಂಗಾ ಮಾತೆ. ಕಾಮಧೇನು ಸ್ವರೂಪಳು ಈಕೆನೆ. ಭಕ್ತರು ಬಯಸಿದಂತಹ ಎಲ್ಲವನ್ನ ನೀಡುವಂತಹ ಕಾಮಧೇನು ಶ್ರೀಮಾತೆ. ಆ ಜಗನ್ಮಾತೆಯನ್ನ ಪೂಜಿಸಿ ಸಂಪೂರ್ಣ ಶರಣಾದಂತಹ ಭಕ್ತರ ಸಮಸ್ತ ಪಾಪರಾಶಿಗಳನ್ನು ತೊಳೆದು ನಿವಾರಿಸುವಂಥವಳು. ಅವ್ರು ಬಯಸಿದ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿ ಅಮಿತವಾದಂತಹ ಫಲಗಳನ್ನು ನೀಡುವಂಥವಳು. ತನ್ನ ದರ್ಶನ ಭಾಗ್ಯವನ್ನೇ ಕರುಣಿಸಿ ಅಪಾರ ಆನಂದವನ್ನು ಉಂಟು ಮಾಡುವಂಥವಳು. ಆತ್ಮಜ್ಞಾನದ ಅರಿವನ್ನು ನೀಡಿ ಬ್ರಹ್ಮಾನಂದದ ಉತ್ಕೃಷ್ಟ ಸ್ಥಿತಿ ಅವರಿಗೆ ಪ್ರಾಪ್ತವಾಗುವಂತೆ ಹರಸುವಂಥವಳಕ್ಕೆ. ತಾನು ಪರಮಾನಂದದ ನಿಧಿಯಾಗಿ ತನ್ನ ಭಕ್ತರನ್ನು ಆ ಆನಂದ ಸಾಗರದಲ್ಲಿ ತೇಲಾಡಿಸುವಂಥವಳು ಆ ಕೃಪಾನಿಧಿಯಾದಂತಹ ಜಗನ್ಮಾತೆ. 451ನೇ ನಾಮ ವಿಘ್ನನಾಶಿನಿ, ವಿಘ್ನಗಳನ್ನು ನಾಶಪಡಿಸುವಂಥವಳು. ಸಾಧನೆಗೆ ಅಡ್ಡಿಪಡಿಸುವಂತಹ ಅನಾರೋಗ್ಯ, ಇಂದ್ರಿಯ ದೌರ್ಬಲ್ಯ, ವಿಷಯಾಸಕ್ತಿ, ಅವಿವೇಕ, ಮಾನಸಿಕ ಚಂಚಲತೆ, ವಿಸ್ಮೃತಿ ಹೀಗೆ ಉಂಟಾಗುವಂತಹ ಎಲ್ಲ ವೈಯಕ್ತಿಕ ದೋಷಗಳನ್ನು ದೂರೀಕರಿಸ್ತಾಳೆ ಆ ಜಗನ್ಮಾತೆ. ಒಂದು ಕಾರ್ಯ ಸಾಧನೆ ಮಾಡಬೇಕಾದ್ರೆ ಹಲವಾರು ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾಗತ್ತೆ. ಅದನ್ನು ಎದುರಿಸುವಂತಹ ಸಾಮರ್ಥ್ಯ ನಮಗೆ ಇಲ್ಲವಾದಾಗ ದೇವರೇ ನೀನೇ ಕಾಪಾಡು ಅಂತ ಆ ದೈವಿ ಶಕ್ತಿಯನ್ನು ಮೊರೆ ಹೋಗ್ತೀವಿ. ಸಂಪೂರ್ಣ ಶರಣಾಗಿ ರಕ್ಷಣೆಯನ್ನು ಬೇಡ್ತೀವಿ. ಭಗವತ್ ಕೃಪೆಯಿಂದ ಕಷ್ಟಗಳಿಂದ ಪಾರಾಗ್ತೀವಿ. ಚಿತ್ತ ಶುದ್ಧಿಯನ್ನು ಹೊಂದಿ ಆ ಜಗನ್ಮಾತೆಯಲ್ಲಿ ಅನನ್ಯ ಭಕ್ತಿಯನ್ನು ಇಟ್ಟು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುವಂತಹ ಸಾಧಕನಿಗೆ ಎದುರಾಗುವಂತಹ ಎಲ್ಲ ವಿಘ್ನಗಳನ್ನು ಕರುಣಾಳವಾದಂತಹ ಮಾತೆ ಪರಿಹಾರ ಮಾಡ್ತಾಳೆ. ಯೋಗ್ಯ ಮಾರ್ಗದರ್ಶನವನ್ನು ನೀಡ್ತಾಳೆ. ಆ ಮಾತೆಯನ್ನು ನಂಬಿದ ಶರಣಾಗತರಾದಂತಹ ಭಕ್ತರಿಗೆ ಯಾವ ವಿಘ್ನಗಳು, ಯಾವ ತೊಂದರೆಯನ್ನು ಉಂಟು ಮಾಡೋಕ್ಕೆ ಸಾಧ್ಯ ಇಲ್ಲ. ಭಕ್ತರ ಪರೀಕ್ಷೆಗೆ ಕಷ್ಟಗಳು ಎದುರಾಗತ್ತೆ. ಕಷ್ಟ ಬಂದ ತಕ್ಷಣ ನಾವು ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಕೈ ಚೆಲ್ಲಬಾರ್ದು. ಕಷ್ಟಗಳನ್ನು ನೀಡುವಂಥವಳು ಜಗನ್ಮಾತೆ. ಯಾಕೆಂದರೆ ನಮ್ಮ ದೃಢತೆಯ ಪರೀಕ್ಷೆಗಾಗಿ ನಮ್ಮ ಮನಸ್ಸು ದೃಢವಾಗಿದೆ ಅಂತ ಗೊತ್ತಾದರೆ ಆ ಕಷ್ಟಗಳನ್ನು ಪರಿಹಾರ ಮಾಡುವಂಥವಳು ಜಗನ್ಮಾತೆ. ಭಕ್ತಿ ದೃಢವಾಗಿದ್ದರೆ ಬೆಟ್ಟದಂತಹ ಕಷ್ಟಗಳು ಸಹ ಮಂಜಿನಂತೆ ಕರಗಿ ಹೋಗುತ್ತೆ. ತನ್ನ ಭಕ್ತರಿಗೆ ಯಾವುದೇ ತೊಂದರೆ ಆಗುವಂತೆ ಮಾಡೋದಿಲ್ಲ ತಾಯಿ. ಅವರ ಸಾಧನೆಗೆ ಯಾವುದೇ ಅಡ್ಡಿಯಾಗದಂತೆ ರಕ್ಷಣೆಯನ್ನು ನೀಡ್ತಾಳೆ ಜಗನ್ಮಾತೆ. ನಾವು ಮಾಡಬೇಕಾದ್ದೇನು ಅದಕ್ಕೆ ಅಂದರೆ ಆ ಮಾತೆಯನ್ನು ಭದ್ರವಾಗಿ ಹಿಡಿಯೋದು, ಗಟ್ಟಿಯಾಗಿ ಅವಳನ್ನು ಆಶ್ರಯಿಸೋದು. ಹಾಗೆ ಆಶ್ರಯಿಸಿದರೆ ಸಾಕು, ತನ್ನನ್ನು ನಂಬಿದಂತಹ ಭಕ್ತರಿಗೆ ಯಾವುದೇ ವಿಘ್ನಗಳು, ಯಾವುದೇ ತೊಂದರೆಗಳು ಉಂಟಾಗದಂತೆ, ಹಾಗೆ ಅವರ ಜೀವನೋಪಾಯಕ್ಕೆ ಯಾವುದೇ ಕಷ್ಟಗಳು ಉಂಟಾಗದಂತೆ ರಕ್ಷಿಸ್ತಾಳೆ ಆ ಜಗನ್ಮಾತೆ. ತಿನ್ನೋದಕ್ಕೆ ಆಹಾರವೇ ಇಲ್ಲ ಅನ್ನೋ ಸ್ಥಿತಿ ಒದಗಿದ್ರು ಮಾತೆಯನ್ನು ದೃಢವಾಗಿ ನಂಬಿದಂತಹ ಭಕ್ತರ ಹಸಿವನ್ನು ನೀಗಿಸುವಂತಹ ಒಂದು ಕಾರ್ಯವನ್ನು ಯಾರಿಂದಲೋ ಮಾಡಿಸ್ತಾಳೆ ಜಗನ್ಮಾತೆ. ನಮಗೆ ಬೇಕಾದ್ದೇನು ದೃಢವಾದಂತಹ ಭಕ್ತಿ. ಅಂತಹ ಭಕ್ತಿಗೆ ಒಲಿದು ಭಕ್ತರ ಉದ್ಧಾರವನ್ನು ಮಾಡುವಂಥವಳು ಆ ತಾಯಿ. 452ನೇ ನಾಮ ತೇಜೋವತಿ, ತೇಜಸ್ವರೂಪಿಣಿ. ಸೂರ್ಯ ಚಂದ್ರರ ತೇಜಸ್ಗೂ ತೇಜಸ್ಸನ್ನು ನೀಡುವಂಥವಳು ಮಾತೆ.
ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯಚಂದ್ರಮಸೋ ವಿಧೃತೋ ತಿಷ್ಠತಃ. ಹೇ ಗಾರ್ಗಿ, ಈ ಅಕ್ಷರದ ಪ್ರಶಾಸನದಲ್ಲಿ ಸೂರ್ಯ ಚಂದ್ರರು ವಿಧೃತರಾಗಿ ಇರುವರು, ಅಂದರೆ ಪರಬ್ರಹ್ಮನ ಅಜ್ಞಾಧಾರಕರಾಗಿರುವರು ಅನ್ನುವಂತಹ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿನಂತೆ ಪರತತ್ವ ಸ್ವರೂಪಿಣಿಯಾದಂತಹ ಆ ದೇವಿಯ ಕಾಂತಿಯಿಂದಲೇ ಜಗತ್ತು ಬೆಳಗ್ತಾ ಇರೋದು. ಹಾಗೆ ಮಹಾ ತಪಸ್ವಿಗಳಿಗೆ ಬ್ರಹ್ಮ ತೇಜಸ್ಸು, ಯೋಗಿಗಳಿಗೆ ಆತ್ಮಶಕ್ತಿಯ ತೇಜಸ್ಸು, ವಾಗ್ಮಿಗಳಿಗೆ ಸತ್ಯ ತೇಜಸ್ಸು, ದಾನಿಗಳಿಗೆ ಕೀರ್ತಿಯ ತೇಜಸ್ಸಿನ ಸ್ವರೂಪಳಾಗಿದ್ದಾಳೆ ಆ ಶ್ರೀಮಾತೆ. ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅನ್ನೋ ಮಾತಿನಂತೆ ಅಕ್ಷರವಾದ ಆ ಪರತತ್ವದ ಕಾಂತಿ ತೇಜಸ್ನಿಂದನೇ ಸಮಸ್ತ ಜಗತ್ತು ಪ್ರಕಾಶವಾಗಿದೆ. ಆ ಪರತತ್ವದ ಇರುವಿಕೆಯಿಂದನೇ ಜಗತ್ತು ಇರೋಂತೆ ತೋರ್ಬರುತ್ತೆ. ಸಮಸ್ತ ಬ್ರಹ್ಮಾಂಡವನ್ನು ಬೆಳಗುವಂತಹ ತೇಜಸ್ಸು ಕಾಂತಿಯನ್ನು ಹೊಂದಿದ್ದಾಳೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀಮಾತೆ ಲಲಿತಾಂಬಿಕೆ. 453ನೆಯ ನಾಮ ತ್ರಿನಯನ, 3 ಕಣ್ಣುಗಳನ್ನು ಹೊಂದಿರುವಂಥವಳು. ಸೂರ್ಯ ಚಂದ್ರ ಅಗ್ನಿ ಸ್ವರೂಪವಾದಂತಹ 3 ಕಣ್ಣುಳ್ಳವಳು ಆ ಜಗನ್ಮಾತೆ. ನಯ ಅಂದರೆ ಮಾರ್ಗ ಅಂತನೂ ಅರ್ಥ ಇದೆ. ಇಡ, ಪಿಂಗಳ, ಸುಷುಮ್ನ ಅನ್ನೋ 3 ಮಾರ್ಗಗಳನ್ನುಳ್ಳವಳು ಈಕೆ. ಈ ನಯನ ಪ್ರಮಾಣವನ್ನು ಸೂಚಿಸುತ್ತೆ. ಪ್ರತ್ಯಕ್ಷ, ಅನುಮಾನ, ಶಬ್ದ ಅನ್ನೋ 3 ಪ್ರಮಾಣಗಳನ್ನು ಹೊಂದಿರುವಂಥವಳು. ಈ ಕುರಿತು ಶಾಂಡಿಲ್ಯ ಸೂತ್ರದಲ್ಲಿ ಒಂದು ಮಾತಿದೆ. ತ್ರೀಣೇಷಾಂ ನೇತ್ರಾಣಿ ಶಬ್ದಲಿಂಗಾಕ್ಷ ಭೇದಾದ್ಯದ್ರವತ್. ರುದ್ರನಿಗೆ 3 ಕಣ್ಣುಗಳಿರುವಂತೆ ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ 3 ಪ್ರಮಾಣಗಳು. ಶಬ್ದಜ್ಞಾನ ಶ್ರವಣವನ್ನು ಸೂಚಿಸುತ್ತೆ, ಮನನ ಅನುಮಾನವನ್ನು ಸೂಚಿಸುತ್ತೆ, ಮತ್ತು ಪ್ರತ್ಯಕ್ಷ ನಿಧಿಧ್ಯಾಸನವನ್ನು ಸೂಚಿಸುತ್ತೆ. ಸಕಲ ಜೀವಿಗಳ ಭೂತ ಭವಿಷ್ಯತ್ ವರ್ತಮಾನಗಳು ಅನ್ನುವಂತಹ 3 ಕಾಲಗಳನ್ನು ಅರಿತಿರುವಂಥವಳು ಆ ಶ್ರೀಮಾತೆ. ಆದ್ದರಿಂದ ಜೀವಿಗಳು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಣೆಯನ್ನು ಕೊಡುವಂಥವಳು, ಸಾಧಕರನ್ನು ಆಯಾಯ ಮಾರ್ಗದಲ್ಲಿ ಮುನ್ನಡೆಸುವಂಥವಳು. ನಯನ ಅಂದರೆ ನಡೆಸೋದು ಅನ್ನೋ ಅರ್ಥವೂ ಇದೆ. ದಕ್ಷಿಣ, ಉತ್ತರ, ಬ್ರಹ್ಮ ಅನ್ನೋ 3 ಮಾರ್ಗಗಳನ್ನು ಹೇಳಲಾಗಿದೆ. ದೇವಿ ಪುರಾಣದ ಒಂದು ಮಾತು ಹೇಳುತ್ತೆ, ದಕ್ಷಿಣಂ ಚೋತ್ತರಂ ಲೋಕಂ ತಥಾ ಬ್ರಹ್ಮಾಯನಂ ಪರಂ ನಯಂ ಸನ್ಮಾರ್ಗವರ್ಗಂ ಚ ನೇತ್ರಿ ತ್ರಿನಯನ ಮತ. ದೇವಿ ಸನ್ಮಾರ್ಗಿಗಳನ್ನು ದಕ್ಷಿಣ ಉತ್ತರ ಮಾರ್ಗಗಳಲ್ಲೂ ಬ್ರಹ್ಮ ಮಾರ್ಗದಲ್ಲೂ ನಡೆಸೋದ್ರಿಂದ ಆಕೆಗೆ ತ್ರಿನಯನ ಅನ್ನುವಂತಹ ಹೆಸರು ಬಂದಿದೆ. 454ನೆಯ ನಾಮ ಲೋಲಾಕ್ಷಿ ಕಾಮರೂಪಿಣಿ. ಸ್ತ್ರೀಯರಲ್ಲಿ ಕಾಮರೂಪಿಣಿ ಆಗಿರುವಂಥವಳು. ಮನೋಹರವಾದಂತಹ ಸೌಂದರ್ಯ ಮತ್ತು ಉಜ್ವಲ ಕಣ್ಣುಗಳನ್ನು ಹೊಂದಿದ್ದಾಳೆ ಜಗನ್ಮಾತೆ. ನಾನಾ ಭಾವಗಳನ್ನು ಬಿಂಬಿಸೋದ್ರಿಂದ ಕಣ್ಣುಗಳು ಚಂಚಲವಾಗಿ ತೋರುತ್ತೆ. ಅನುಗ್ರಹ, ಕರುಣೆ, ಜ್ಞಾನದ ಬೆಳಕನ್ನು ನೀಡುತ್ತೆ ಆ ಮಾತೆಯ ಸುಂದರವಾದಂತಹ ವಿಶಾಲ ನೇತ್ರಗಳು. ಕಾಮಕ್ಕೆ ಅಭಿಮಾನಿ ದೇವತೆ ಯೋಗೇಶ್ವರಿ. ವರಾಹ ಪುರಾಣದಲ್ಲಿ ಹೇಳಿರುವಂತೆ ಮಾತೆಯರು 8 ಮಂದಿ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಪೈಶೂನ್ಯ, ಅಸೂಯೆ. ಕಾಮವನ್ನು ಯೋಗೇಶ್ವರಿ ಅಂತಾನು, ಕ್ರೋಧವನ್ನು ಮಹೇಶ್ವರಿ ಅಂತಾನು, ಲೋಭವನ್ನು ವೈಷ್ಣವಿ ಅನ್ನೋ ಹೆಸರಿನಿಂದಲೂ, ಮೋಹವನ್ನು ಕಲ್ಯಾಣಿ ಎಂದು, ಮದವನ್ನು ಬ್ರಹ್ಮಾಣಿ ಅಂತಾನು, ಮಾತ್ಸರ್ಯವನ್ನು ಇಂದ್ರಜಾ ಮತ್ತು ಪೈಶೂನ್ಯವನ್ನು ಯಮದಂಡಧರ ಅಂತ, ಅಸೂಯೆಯನ್ನು ವಾರಾಹಿ ಅಂತಲೂ ಕರೆಯಲಾಗಿದೆ. ಈ ಎಲ್ಲದರ ಸ್ವರೂಪವೂ ಆಗಿರುವಂಥವಳು ಆ ಮಾತೆ ಲಲಿತಾಂಬಿಕೆ. 455ನೆಯ ನಾಮ ಮಾಲಿನಿ. ಮಾಲೆಯನ್ನು ಧರಿಸಿರುವಂಥವಳು. ಅಕಾರಾದಿ ಕ್ಷಕಾರಾಂತರವಾಗಿರುವಂತಹ 50 ಅಕ್ಷರಗಳ ಅಭಿಮಾನಿ ದೇವತೆಗೆ ಮಾಲಿನಿ ಅನ್ನೋ ಹೆಸರು. ಅಕ್ಷರ ಶಕ್ತಿ ಸ್ವರೂಪಳೇ ಆ ಶ್ರೀಮಾತೆ. ಎಂದೆಂದೂ ನಾಶ ಆಗದೇ ಇರುವಂತಹ ಅಕ್ಷರಗಳ ಮಾಲೆಯನ್ನು ಧರಿಸಿದಾಳೆ ಈಕೆ. ಅಮೂಲ್ಯ ರತ್ನಗಳ ದಿವ್ಯ ಮಾಲೆಯನ್ನು ಧರಿಸಿದಾಳೆ ಆ ಜಗನ್ಮಾತೆ. ಮಂತ್ರಗಳ ಮಾಲೆಯನ್ನೇ ಧರಿಸಿರುವಂತಹ ದಿವ್ಯ ಶಕ್ತಿ ಸ್ವರೂಪಳು ಈಕೆ. ಹಾಗೆ ವಾಮನ ಪುರಾಣದಂತೆ ಮಾಲಿನಿ ದೇವಿಯ ಸಖಿ ಶ್ರೀಮಾತೆ ಈ ರೂಪದಲ್ಲೂ ಸಹ ತೋರಿ ಬರ್ತಾಳೆ.
456ನೆಯ ನಾಮ ಹಂಸಿನಿ. ಹಂಸಿನಿ, ಹಂಸ ಅಂದರೆ ಪರಬ್ರಹ್ಮ, ಜೀವ, ಹೀಗೆ ಅನೇಕ ಅರ್ಥಗಳು ಕಂಡುಬರುತ್ತೆ. ಶ್ವಾಸೋಚ್ಛ್ವಾಸಗಳು ನಡೆಯುವಾಗ ಹಂಸ ಅನ್ನುವಂತಹ ಶಬ್ದ ಹೊರಬರ್ತಾ ಇರುತ್ತೆ. ಇದರಿಂದಲೇ ಶರೀರದಲ್ಲಿ ಪ್ರಾಣವಿರುತ್ತೆ. ಹಂಸ ಪಕ್ಷಿ ನೀರಿನಲ್ಲಿ ವಿನೋದದಿಂದ ಸಂಚರಿಸುವಂತೆ ಈ ಶ್ವಾಸೋಚ್ಛ್ವಾಸದ ಗತಿಯಿಂದ ಜೀವತ್ವ ಇರುತ್ತೆ. ಶ್ವಾಸೋಚ್ಛ್ವಾಸದ ಗತಿನೇ ಶ್ರೀಮಾತೆ, ಆದ್ದರಿಂದ ಆಕೆನೇ ಹಂಸ ಸ್ವರೂಪಿಣಿ. ಹಕಾರೇಣ ಬಹಿರ್ಯಾತಿ ಸಕಾರೇಣ ವಸೇತ್ ಪುನಃ ಹಂಸ ಹಂಸೇತ್ಯಮಂ ಮಂತ್ರಂ ಜೀವೋ ಜಪತಿ ಸರ್ವದಾ ಅನ್ನೋ ಉಪನಿಷತ್ತಿನ ಮಾತಿನಂತೆ ಈ ಶ್ವಾಸೋಚ್ಛ್ವಾಸ ಹಕಾರ ರೂಪವಾಗಿ ಹೊರಗೆ ಬರುತ್ತೆ, ಸಕಾರ ರೂಪವಾಗಿ ಪುನಃ ಒಳಗೆ ಹೋಗುತ್ತೆ. ಪ್ರಾಣಿಗಳಿಗೆ ಹೀಗೆ ಹೊರಗೂ ಒಳಗೂ ಹೋಗ್ತಾನೂ ಬರ್ತಾನೂ ಈ ಶ್ವಾಸೋಚ್ಛ್ವಾಸ ರೂಪ ಇದ್ದೇ ಇರುತ್ತೆ. ಈ ರೀತಿ ಹಂಸ ಹಂಸ ಅಂತ ಜೀವ ಪುನರಾವೃತ್ತಿ ಮಾಡ್ತಾನೇ ಇರುತ್ತೆ. ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್ ಅನ್ನೋದು ಹಂಸ ಗಾಯತ್ರಿ ಮಂತ್ರ. ಹಂಸ ಗಾಯತ್ರಿ, ಅಜಪ ಗಾಯತ್ರಿ, ಬ್ರಹ್ಮ ಗಾಯತ್ರಿ ಅಂತ ಗಾಯತ್ರಿ ಮಂತ್ರ 3 ಬಗೆಯಾಗಿದೆ. ಹಂಸಿನಿ ಅನ್ನೋದು ಅಜಪ ಗಾಯತ್ರಿಯ ಹೆಸರು. ಈ ಜೀವನ ಉಸಿರಾಟ ಸೋಹಂ ಸೋಹಂ ಅಂತ ವ್ಯಕ್ತವಾಗ್ತಾ ಇರುತ್ತೆ. ಆ ಸೋಹಂ ಸೋಹಂ ಅನ್ನೋದ್ರನ್ನ ಸಕಾರ ಮತ್ತು ಹಕಾರವನ್ನು ಬಿಟ್ಟರೆ ಓಂ ಅನ್ನುವಂತಹ ಒಂದೇ ಅಕ್ಷರ, ಆ ಪ್ರಣವ ಒಂದೇ ಪರಮಾರ್ಥ. ಅದೇ ಎಲ್ಲದರ ಮೂಲ ಸ್ವರೂಪ. ನಮ್ಮ ಉಸಿರಾಟದ ಕ್ರಿಯೆಯಲ್ಲಿ ತೋರು ಬರುವುದು ಆ ಮೂಲ ಅಕ್ಷರವಾದ ಓಂ ಅನ್ನುವಂಥದ್ದೇ. ಪರಾಬಿಂದುವನ್ನು ಮಾನಸ ಸರೋವರ ಅಂತನೂ, ಅಲ್ಲೇ ಶ್ರೀಮಾತೆ ಹಂಸಿನಿ ರೂಪದಲ್ಲಿ ವಿಹರಿಸ್ತಾಳೆ ಅಂತನೂ ಸಹ ಹೇಳಲಾಗಿದೆ. ಹಕಾರ ಪರಮೇಶ್ವರ, ಸಕಾರ ಕುಂಡಲಿನಿ. ಜಾಗೃತವಾದಂತಹ ಕುಂಡಲಿನಿ ಕ್ರಮೇಣವಾಗಿ ಮೇಲೇರ್ತಾ ಪ್ರಕಾಶಮಾನಳಾಗಿ ಪರಮೇಶ್ವರನಲ್ಲಿ ಒಂದಾಗ್ತಾಳೆ. ಆಗ ಅನುಭವ ಆಗೋದೇ ಪರಮಾನಂದ ಅಥವಾ ಬ್ರಹ್ಮಾನಂದ. ಆ ಉತ್ಕೃಷ್ಟವಾದಂತಹ ಬ್ರಹ್ಮಾನಂದವೇ ಆ ಶ್ರೀಮಾತೆಯ ಸ್ವರೂಪವಾಗಿರುವುದು. ಹಾಗೆ ಮಾತೆಯನ್ನು ಹುಡುಕೊಂಡು ನಾವೆಲ್ಲೋ ಹೊರಗಡೆ ಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ ಹುಡುಕಾಡಬೇಕಾಗಿಲ್ಲ, ಪರದಾಡಬೇಕಾಗಿಲ್ಲ. ನಮ್ಮ ಒಳಗೆ ಇರುವಂತಹ ಆ ತತ್ವದ ಅರಿವನ್ನು ಮಾಡ್ಕೋಬೇಕು. ಅಷ್ಟಾದರೆ ಸಾಕು. ಅದನ್ನು ಮಾಡೋದು ಹೆಂಗೆ? ಕೇವಲ ನಮ್ಮ ಶ್ವಾಸೋಚ್ಛ್ವಾಸವನ್ನು ಗಮನಿಸ್ತಾ ಆ ಸೋಹಂ ಸೋಹಂ ಅಂತ ಹೇಳ್ತಾ ಹೇಳ್ತಾ ಆ ಓಂಕಾರ ನಾದದಲ್ಲಿ ಒಂದಾಗಿ ಬಿಟ್ಟರೆ ಸಾಕು. ಅದೇ ಆ ಬ್ರಹ್ಮಾನಂದ, ಅದೇ ಆ ಮಾತೆಯ ದಿವ್ಯ ಸ್ವರೂಪ. ಅದನ್ನು ಅರ್ಥೈಸಿಕೊಂಡವರೇ, ಅದನ್ನು ಅನುಭವಿಸಿದವರೇ ಪರಮಯೋಗಿಗಳು, ಪರಮ ಸುಖಿಗಳು, ಜೀವನದ ಸಾರ್ಥಕ್ಯವನ್ನು ಕಂಡುಕೊಂಡವರು, ಮಾತೆಯ ಸಂಪೂರ್ಣ ಕೃಪೆಗೆ ಪಾತ್ರರಾದವರು. 457ನೆಯ ನಾಮ ಮಾತಾ. ಮಾತೆ ಸಮಸ್ತ ಬ್ರಹ್ಮಾಂಡಕ್ಕೂ ಮಾತೆಯಾಗಿರೋದರಿಂದ ಆ ಪರಮೇಶ್ವರಿ ಮಾತೃಕಾ ಅಂತ ಕರೆಸ್ಕೊಂಡಿದ್ದಾಳೆ. ಜಗತ್ತಿನಲ್ಲಿ ಜೀವಿಗಳಿಗೆ ಅತ್ಯಂತ ಆಪ್ತವಾದದ್ದು, ಪವಿತ್ರವಾದದ್ದು ಯಾವುದು ಅಂದರೆ ಅದು ಮಾತೃಭಾವನೆ ಮಾತ್ರ. ಆ ಮಾತೆಯ ಮಮತೆ, ವಾತ್ಸಲ್ಯಗಳಿಗೆ ಬೇರೆ ಯಾವ ಹೋಲಿಕೆಯನ್ನು ನಾವು ಕೊಡೋದಕ್ಕಾಗಲ್ಲ. ಆದ್ದರಿಂದನೇ ಭಕ್ತ ಆ ಪರಬ್ರಹ್ಮ ಸ್ವರೂಪವನ್ನೂ ಸಹ ಮಾತೃಭಾವದಿಂದ ಕಾಣ್ತಾನೆ. ಏಕೆಂದರೆ ಅದು ಹೃದಯಕ್ಕೆ ಅತ್ಯಂತ ಆಪ್ತವಾದದ್ದು, ಹತ್ತಿರವಾದದ್ದು. ಅದರಿಂದ ಅವನ ಆನಂದವನ್ನು, ತೃಪ್ತಿಯನ್ನು ಅನುಭವಿಸ್ತಾನೆ. ತನ್ನೆಲ್ಲ ಹೃದಯದ ಭಾವನೆಗಳನ್ನು ಮಾತೆಯ ಮುಂದೆ ನಿಸ್ಸಂಕೋಚವಾಗಿ ನಾವು ತೆರೆದಿಡಬಹುದು. ಮನಸ್ಸಿನ ಆತಂಕಗಳನ್ನು ಪರಿಹರಿಸ್ಕೋಬಹುದು. ಭರವಸೆಯ ಬೆಳಕನ್ನು ಕಾಣಬಹುದು. ಮಾತೆ ತನ್ನ ಮಕ್ಕಳಿಗೆ ದಾರಿದೀಪವಾಗ್ತಾಳೆ. ಆದ್ದರಿಂದ ಆ ಮಾತೆಯನ್ನು ಆರಾಧಿಸುವಂತಹ ಭಕ್ತರು, ಸಾಧಕರು ತಮಗೆ ಎದುರಾಗುವಂತಹ ಎಲ್ಲ ಕಷ್ಟ ಕೋಟಲೆಗಳನ್ನೂ ಸಹ ಸುಲಭವಾಗಿ ದಾಟಿ ಆ ದಿವ್ಯ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಸಾಧ್ಯ. ಸಮಸ್ತ ಬ್ರಹ್ಮಾಂಡವನ್ನು ವಾತ್ಸಲ್ಯದಿಂದ ಪರಿತಾ ಇರೋಳೆ ಆ ಜಗನ್ಮಾತೆ. ಆ ಮಾತೆಯ ಕರುಣೆ, ಕೃಪೆ ಒಂದ್ಸತಿ ನಮಗೆ ದೊರೆತರೆ ಸಾಕು, ನಮ್ಮ ಜನ್ಮ ಸಾರ್ಥಕವಾಗಿಬಿಡುತ್ತೆ. ಅವಿನಾಶಿಯಾದಂತಹ ಶ್ರೀಮಾತೆಯ ಪ್ರೀತಿ ಭಕ್ತರನ್ನು ಸದಾ ಕಾಲ ಉದ್ಧರಿಸುತ್ತೆ. ಅಮ್ಮ ಅಂದರೆ ಸಾಕು,
ಹೇಗೆ ತನ್ನ ಮಕ್ಕಳ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ಓಡಿ ಬರ್ತಾಳೋ ತಾಯಿ, ಯಾವುದೇ ಸ್ವಾರ್ಥವಿಲ್ಲದೆ ಮಕ್ಕಳನ್ನು ಪ್ರೀತಿಸ್ತಾಳೋ, ತನ್ನೆಲ್ಲ ಕಷ್ಟಗಳನ್ನು ಮರೆತು ಮಕ್ಕಳ ಹಿತಕ್ಕಾಗಿ ಸ್ಪಂದಿಸ್ತಾಳೋ, ಇದನ್ನು ನಾವು ಜಗತ್ತಿನಲ್ಲಿ ಕಾಣ್ತಿರ್ತೀವಿ. ಲೌಕಿಕವಾದ ಮಾತೆಯಲ್ಲೇ ಅಂತಹ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ ಎಲ್ಲ ಇರಬಹುದಾದರೆ ಇಡೀ ಜಗತ್ತನ್ನು, ಇಡೀ ಪ್ರಪಂಚವನ್ನು, ವಿಶ್ವವನ್ನು ಉದ್ಧರಿಸ್ತಾ ಇರುವಂತಹ, ಸೃಷ್ಟಿಸಿ ಕಾಪಾಡ್ತಾ ಇರುವಂತಹ, ಪರಿತಾ ಇರುವಂತಹ ಆ ಜಗನ್ಮಾತೆಯಲ್ಲಿ ಇನ್ನೆಷ್ಟು ಪ್ರೀತಿ, ಇನ್ನೆಷ್ಟು ಕರುಣೆ, ಇನ್ನೆಷ್ಟು ವಾತ್ಸಲ್ಯ ಇರಬಹುದು. ಅಂತಹ ಮಾತೆಯ ಪ್ರೀತಿಗೆ ಪಾತ್ರರಾದರೆ ನಾವೇ ಧನ್ಯರು. ಮಾತೆಯ ನಾಮದ ಒಂದೊಂದು ಅರ್ಥವನ್ನು ಅನುಸಂಧಾನ ಮಾಡ್ತಾ ಆ ಮಾತೆಯ ಪ್ರೀತಿಯನ್ನು ಗಳಿಸ್ಕೊಳ್ಳೋತಾ ನಮ್ಮ ಪಯಣ ಸಾಗಲಿ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.